ನಮಸ್ಕಾರ. ಯುನಿಕ್ ಜನರಿಗೆ ಯುನಿಕ್ ಲೋಕಕ್ಕೆ ಸ್ವಾಗತ. ನಾವು ಮುಂಚೆ ಹಳೆಯೂರು ಆಂಜನೇಯ ದೇವಸ್ಥಾನ ನೋಡಿದ್ವಿ. ಈಗ ಅದ್ರ ಮುಂದೆನೇ ಇರೋ ಪಾರ್ವತಿ ಪ್ರಸನ್ನರಾಮೇಶ್ವರ ದೇವಾಲಯಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಬರ್ತಿದಂಗೆ ನಮ್ಮ ಗಣಪ ನಮ್ಮನ್ನ ವೆಲ್ಕಮ್ ಮಾಡ್ತಾನೆ. ಈ ದೇವಾಲಯನ ಕಟ್ಟಿಸಿದ್ದು ಹಾಗಲ್ವಾಡಿ ಸಂಸ್ಥಾನದ 3ನೇ ದೊರೆಯಾಗಿದ್ದ ಭೈರಪ್ಪ ನಾಯಕನವರು. ಕಾಲಿಡ್ತಿದ್ದಂಗೆ ದೇವಾಲಯ ತುಂಬಾನೇ ವಿಶಾಲವಾಗಿದೆ. ಅತ್ತ ಎತ್ತ ಸುತ್ತಮುತ್ತ ಎಲ್ಲಿ ನೋಡಿದ್ರು ಹಸಿರು. ಸೊ ಬನ್ನಿ, ದೇವಾಲಯಕ್ಕೆ ಬಲಗಾಲಿಡ್ತಾ ನಾವು ದೇವರ ದರ್ಶನ ಮಾಡೋಣ. ಇದೆಲ್ಲ ಆಗಿನ ಕಾಲದಿಂದಲೂ ಇದೆಯಾ? ಇತ್ತೀಚೆಗೆ ಸ್ಥಾಪನೆ ಮಾಡೋದು ಅದು ಇತ್ತೀಚೆಗೆ ಸ್ಥಾಪನೆ ಮಾಡೋದು ಕಾಲಭೈರೇಶ್ವರ. ನಮಸ್ಕಾರ. ಈಗ ನಾವು ಚಿಕ್ಕನಾಯಕನಹಳ್ಳಿಯ ಪ್ರಸನ್ನರಾಮೇಶ್ವರ ದೇವಾಲಯಕ್ಕೆ ಬಂದಿದ್ದೇವೆ. ಈ ಒಂದು ದೇವಸ್ಥಾನ ಹಾಗಲವಾಡಿಯ ನಾಯಕರ ಆಳ್ವಿಕೆಯಲ್ಲಿ ನಿರ್ಮಾಣವಾದಂತಹ ದೇವಾಲಯ. ಹಿಂದೆ ನಾವು ರಾಮೇಶ್ವರ ವಜ್ರದಲ್ಲಿ ನೋಡಿದಂತಹ ಅರಮನೆಯನ್ನ ಎರಿಮಾದ ನಾಯಕ ನಿರ್ಮಾಣ ಮಾಡಿದ. ಎರಿಮಾದ ನಾಯಕನ ಮಗನಾದಂತಹ ಸಾಲಿ ನಾಯಕ ಅಲ್ಲಿಂದ ಈ ಭಾಗಕ್ಕೆ ಬಂದು ಶೆಟ್ಟಿಕೆರೆ, ಹೊನ್ನವಳ್ಳಿ ಮತ್ತು ತುರುವೇಕೆರೆಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಗೆದ್ದು ಶೆಟ್ಟಿಕೆರೆಯಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯನ್ನ ಗುರುತಿಸ್ತಾನೆ. ಇದು ಚಿಕ್ಕನಾಯಕನಹಳ್ಳಿ ಒಂದು ಪ್ರಶಸ್ತವಾದಂತಹ ಸ್ಥಳ ಅಂತ ಹೇಳಿ ರಾಜ್ಯ ವಿಸ್ತರಣೆ ಮಾಡಿ ಸಾಲಿ ನಾಯಕ ಅಲ್ಲಿಂದಾನೆ ಎರೆಕಟ್ಟೆಯಿಂದಾನೆ ತನ್ನ ಆಳ್ವಿಕೆಯನ್ನು ನಡೆಸ್ತಾನೆ. ಆ ಸಾಲಿ ನಾಯಕನ ಮಗನಾದಂತಹ ಭೈರಪ್ಪ ನಾಯಕ ಅವನು ಒಬ್ಬ ಮಹತ್ವಾಕಾಂಕ್ಷಿ ನಾಯಕ. ಅವನು ಈ ಭಾಗಕ್ಕೆ ಬಂದಾಗ ಈ ಸ್ಥಳದಲ್ಲಿ ಒಂದು ಮೊಲ ನಾಯಿಯನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಆ ದೃಶ್ಯಾವಳಿಯನ್ನ ನೋಡಿದಂತಹ ಭೈರಪ್ಪ ನಾಯಕ, ಇದು ಗಂಡು ಮೆಟ್ಟಿದ ನಾಡು, ಇಲ್ಲಿ ನಾನು ಒಂದು ಆಳ್ವಿಕೆ ಕೇಂದ್ರವನ್ನಾಗಿ ಮಾಡ್ಕೋಬಹುದು, ರಾಜಧಾನಿಯಾಗಿ ಮಾಡ್ಕೋಬಹುದು ಅಂತ ಹೇಳಿ ಯೋಚನೆ ಮಾಡಿ ಈ ಸ್ಥಳದಲ್ಲಿ ನಾನು ಕೋಟೆ ಕೊತ್ತಲ ಅರಮನೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಸ್ಥಳ ಯಾರ್ದು ಅಂತ ಹೇಳಿ ವಿಚಾರ ಮಾಡ್ತಾನೆ. ಅವಾಗ ಈ ಸ್ಥಳ ಚಿಕ್ಕನಾಗ ಮತ್ತು ದೊಡ್ಡನಾಗ ಅನ್ನುವಂತಹ ಇಬ್ಬರಿಗೆ ಸಂಬಂಧಪಟ್ಟದ್ದು ಅನ್ನೋ ಮಾಹಿತಿ ಸಿಗುತ್ತೆ. ಆ ಚಿಕ್ಕನಾಗ ಮತ್ತು ದೊಡ್ಡನಾಗ ಸಂಪರ್ಕಿಸಿ ನಾನು ಇಲ್ಲಿ ರಾಜ್ಯ ಸ್ಥಾಪನೆ ಮಾಡಬೇಕು, ಈ ಸ್ಥಳವನ್ನು ನನಗೆ ಕೊಡ್ರಪ್ಪ ಅಂತ ಕೇಳಿದಾಗ ಅವರು ಸಂತೋಷ ಬಿಟ್ಕೊಡ್ತಾರೆ. ಆದರೆ ಒಂದು ಕಂಡೀಷನ್ ಆಗ್ತಾರೆ, ನಾವು ನಿಮಗೆ ಈ ಸ್ಥಳವನ್ನು ಬಿಟ್ಕೊಡ್ತೀವಿ, ನಮ್ಮ ಹೆಸರು ಇಲ್ಲಿ ಉಳಿಯೋ ರೀತಿಯಲ್ಲಿ ಮಾಡು, ನೀನು ಯಾವುದಕ್ಕಾದ್ರೂ ನನ್ನ ಹೆಸರಿಡು ಅಂತ ಹೇಳಿ ಹೇಳಿದಾಗ ನಿನ್ನ ಹೆಸರನ್ನೇ ಇಡ್ತೀವಿ ಅಂತೇಳಿ ಚಿಕ್ಕನಾಗನ ಹೆಸರನ್ನ ಈ ಊರಿಗೆ ಇಡ್ತಾನೆ. ಚಿಕ್ಕನಾಗನಹಳ್ಳಿ ಅಂತ ಈ ಊರಿನ ಮೂಲ ಹೆಸರು ಚಿಕ್ಕನಾಗನಹಳ್ಳಿ. ಈ ಸ್ಥಳ ಅವನಿಗೆ ಸೇರಿದ್ದಾಗಿದ್ದರಿಂದ ಚಿಕ್ಕನಾಗನಹಳ್ಳಿ ಅಂತ ಹೆಸರಿಡ್ತಾನೆ. ಇಲ್ಲಿ ಚಿಕ್ಕನಾಗನಹಳ್ಳಿ ಚಿಕ್ಕನಾಯಕನಹಳ್ಳಿ ಅಂತ ಅಪಭ್ರಂಶ ರೂಪವಾಗಿ ಪರಿವರ್ತನೆ ಆಗಿದೆ. ಈಗ ಚಿಕ್ಕನಾಗನಹಳ್ಳಿಯಿಂದ ಸ್ಥಾಪನೆ ಮಾಡಿದಂತಹ ಭೈರಪ್ಪ ನಾಯಕ ಇಲ್ಲಿ ಕೋಟೆ ಕೊತ್ತಲಗಳನ್ನು ಕಟ್ತಾನೆ, ಅರಮನೆ ಕಟ್ತಾನೆ, ಈ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆಯೇ ಅಲ್ಲಿ ನಾವು ಹಿಂದೆ ನೋಡಿದಂತಹ ತೀರ್ಥರಾಮೇಶ್ವರ ದೇವಸ್ಥಾನಕ್ಕೂ ಕೂಡ ಅವನು ಜೀರ್ಣೋದ್ಧಾರ ಮಾಡ್ತಾನೆ. ಆ ತೀರ್ಥರಾಮೇಶ್ವರನನ್ನ ತನ್ನ ಮನೆ ದೇವರನ್ನಾಗಿ ಸ್ವೀಕರಿಸ್ತಾನೆ. ಅವನು ನಿರ್ಮಾಣ ಮಾಡಿದಂತಹ ದೇವಸ್ಥಾನ ಇದು. ತುಂಬಾ ಗಟ್ಟಿಮುಟ್ಟಾಗಿ 15 ಮುಟ್ಟಾಗಿರುವಂತಹ ದೇವಸ್ಥಾನ ಇದು ಪ್ರಸನ್ನ ರಾಮೇಶ್ವರ ಅಂತ ಹೇಳಿ. ಇದನ್ನ ಇದೇ ಸ್ಥಳದಲ್ಲಿ ಉದ್ಭವ ಲಿಂಗ ಅಂತ ಹೇಳಿ ಅರ್ಚಕರು ಹೇಳ್ತಾ ಇದ್ದಾರೆ. ಈ ಒಂದು ದೇವಸ್ಥಾನವನ್ನ ಅವನು ನಿರ್ಮಾಣ ಮಾಡಿದಂಥದ್ದು. ಇದು ಪ್ರತಿ 12 ವರ್ಷಕ್ಕೊಂದ್ಸಲ 48 ವರ್ಷಕ್ಕೊಂದ್ಸಲ ಲಿಂಗು ಉದ್ಭವ ಆಗ್ಬಿಡುತ್ತೆ. ಆ ಲಿಂಗು ಹೆಂಗಿದೆ ಅಂದ್ರೆ ಅದು ಮಾಮೂಲಿ ಎಲ್ಲ ಲಿಂಗುಗಳು ಕೈಲಾಸ ಪರ್ವತದಲ್ಲಿ ನಾವೇನ್ ನೋಡ್ತೀವಿ ಆ ತರ ಲಿಂಗ ಒಳಗಡೆ ಇರೋದು ಮೂರ್ತಿ. 48 ವರ್ಷಕ್ಕೊಂದ್ಸಲ ಉದ್ಭವ ಆಗೋದಂತೆ. ಇತ್ತೀಚಿನ ದಿನಗಳಲ್ಲಿ ಉದ್ಭವ ಆಗಿಲ್ಲ. ಭೈರಪ್ಪ ನಾಯಕ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಇಲ್ಲಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಯಡಿಯೂರು ಸಿದ್ಧಲಿಂಗೇಶ್ವರರ ದರ್ಶನವಾಗುತ್ತೆ. ಇಲ್ಲಿ ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಗುಬ್ಬಿ ತಾಲೂಕು ನಿಟ್ಟೂರು ಗ್ರಾಮದ ಪಕ್ಕ ಪುರದ ಕಲ್ಲೇಶ್ವರ ದೇವಸ್ಥಾನಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರು ಬಂದು ಅಲ್ಲಿ ತಂಗಿರ್ತಾರೆ. ಅವರು ಲೋಕ ಪರ್ಯಟನಾರ್ಥವಾಗಿ ಅಲ್ಲಿ ಕೇಳ್ತಾರೆ ಅವರು, ಇದು ಯಾವ ಭಾಗ ಕೊಡ್ಬಿಟ್ಟಿರುತ್ತೆ ಅಂತ. ಈ ಮನುಷ್ಯ ಅಲ್ಲಿಯ ಭಾಗದ ಆಳ್ವಿಕೆಯ ಪಾಳೆಗಾರನಾಗಿರ್ತಾನೆ. ಚಿಕ್ಕನಾಯಕನಹಳ್ಳಿಯ ಭೈರಪ್ಪ ನಾಯಕನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಹೇಳ್ತಾರೆ. ಅವರು ಒಂದು ವಿಭೂತಿ ಗಟ್ಟಿಯನ್ನು ಕೊಟ್ಟು ನಿಮ್ಮ ದೊರೆ ಕೊಡಿ ಅಂತೇಳಿ ಕಳಿಸ್ತಾರೆ. ಅಲ್ಲಿನ ಒಬ್ಬ ವ್ಯಕ್ತಿ ತಂದು ಆ ವಿಭೂತಿ ಗಟ್ಟಿಯನ್ನು ಈ ಭೈರಪ್ಪ ನಾಯಕನಿಗೆ ತಲುಪಿಸ್ತಾನೆ. ಅದನ್ನು ನೋಡಿದಂಥ ಭೈರಪ್ಪ ನಾಯಕ ಆಶ್ಚರ್ಯಗೊಂಡು, ಯಾರು ನನಗೆ ಇದನ್ನು ಕಳಿಸಿದಾರಲ್ಲ ಅಂತೇಳಿ ಅವ್ರನ್ನ ನೋಡಬೇಕು ಅಂತ ಇಲ್ಲಿಂದ ಪಲ್ಲಕ್ಕಿ ತಗೊಂಡು ಅಲ್ಲಿಗೆ ಹೋಗ್ತಾನೆ. ಪಲ್ಲಕ್ಕಿ ತಗೊಂಡು ಇಟ್ಟೂರ ಹತ್ರ ಪುರಕ್ಕೆ ಹೋಗಿ ಅವರನ್ನು ಸಂಧಿಸಿ ಅವರಿಗೆ ನಮಸ್ಕಾರ ಮಾಡಿ ಮಾತಾಡ್ತಾನೆ. ತಾವು ಯಾರು ಅಂತ, ನಾನು ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಹೇಳ್ತಾರೆ, ತಾವು ದಯಮಾಡಿ ನಮ್ಮ ರಾಜ್ಯಕ್ಕೆ ಬರಬೇಕು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನು ಪಲ್ಲಕ್ಕಿಯಲ್ಲಿ ಇಲ್ಲಿ ಕರೆತಂದು ಚಿಕ್ಕನಾಯಕನಹಳ್ಳಿನಲ್ಲಿ ಅವರ ಪಾದಪೂಜೆ ಮಾಡಿ ಅರಮನೆಯಲ್ಲಿ ಇಟ್ಟುಕೊಂಡು ಅವರ ಸೇವೆ ಮಾಡಿ ಅವರಿಂದ ಪುತ್ರ ಸಂತಾನ ಬೇಡ್ತಾನೆ. ಆತನಿಗೆ ಮಕ್ಕಳಿರೋದಿಲ್ಲ, ಯಾರಿಗೆ ಭೈರಪ್ಪ ನಾಯಕನಿಗೆ. ಆವಾಗ ಸಿದ್ಧಲಿಂಗೇಶ್ವರರು ಆಶೀರ್ವಾದ ಮಾಡಿ
ನಿಮಗೆ ಉತ್ತಮವಾದಂಥ ಲೋಕ ಆಳುವಂಥ ಮಗ ಹುಡ್ತಾನೆ, ಪುತ್ರ ಸಂತಾನವಾಗುತ್ತೆ ಅಂತೇಳಿ ಆಶೀರ್ವಾದ ಮಾಡಿ ನನ್ನನ್ನು ವಾಪಸ್ ಬಿಡುವಂತಾರೆ. ವಾಪಸ್ಸು ಪಲ್ಲಕ್ಕಿಯಲ್ಲಿ ಪೂರ್ವಕ್ಕೆ ವಾಪಸ್ಸು ಕಲ್ಲೇಶ್ವರ ದೇವಸ್ಥಾನಕ್ಕೆ ಇಲ್ಲಿಂದ ಡ್ರಾಪ್ ಮಾಡ್ತಾರೆ. ಸೊ ಆನಂತರ ಈ ಭೈರಪ್ಪ ನಾಯಕನಿಗೆ ಪುತ್ರ ಸಂತಾನವಾಗುತ್ತೆ, ಗಂಡು ಸಂತಾನವಾಗುತ್ತೆ. ಆತನಿಗೆ ಮುದಿಯಪ್ಪ ನಾಯಕ ಅಂತ ಹೆಸರಿಟ್ಟು ಮುದಿಯಪ್ಪ ನಾಯಕ ಅಂತ ಹೆಸರಿಟ್ಟು ಆತ ಹಾಗಲವಾಡಿ ಸಂಸ್ಥಾನ ಸುಪ್ರಸಿದ್ಧ ದೊರೆ ಮುದಿಯಪ್ಪ ನಾಯಕ. ಅವನು ಆಳ್ವಿಕೆ ಕಾಲದಲ್ಲಿ ಇಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ಬಿಜಾಪುರದ ಸುಲ್ತಾನ ಸಲಾಬತ್ ಜಂಗ್ ಇಲ್ಲಿನ ಮೈಸೂರು ಭಾಗದ ಸಂಪತ್ತನ್ನು ನೋಡಿ ಮೈಸೂರಿನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಮೈಸೂರಿನ ಮೇಲೆ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಹತ್ರ ಮೈಸೂರು ಅರಸರ ದಳವಾಯಿ ಕೋಮಾರಯ್ಯ ಅನ್ನೋನು ಇವರನ್ನು ಅಲ್ಲೇ ತಡೆದು ಶ್ರೀರಂಗಪಟ್ಟಣದ ಹತ್ರ ಘೋರ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಇವು ಸೋತು ಬಿಡ್ತಾನೆ. ಬಿಜಾಪುರ ಸುಲ್ತಾನ ಸೋತು ಹೊಡಿಸ್ಕೊಂಡು ವಾಪಸ್ ಬರ್ತಾನೆ. ವಾಪಸ್ ಬಂದು ಇಲ್ಲಿ ಚಿಕ್ಕನಾಯಕನಹಳ್ಳಿ ಆಚೆ ಬೀಡುಬಿಟ್ಟು ಚಿಕ್ಕನಾಯಕನಹಳ್ಳಿ ದೊರೆಗೆ ಮಾಹಿತಿ ಕಳಿಸ್ತಾನೆ. ನನಗೆ ಒಂದು ಪಲ್ಲಕ್ಕಿ ಹೊರಲಿಕ್ಕೆ ಆಳುಗಳನ್ನು ಕಳಿಸು, ನಾನು ಬಿಜಾಪುರಕ್ಕೆ ವಾಪಸ್ ಹೋಗಿ ಅಲ್ಲಿಂದ ಸೈನ್ಯ ಕಟ್ಕೊಂಡ್ಬಂದು ಮತ್ತೆ ಮೈಸೂರಿನವ್ರನ್ನ ಸೋಲಿಸಿ ಅದನ್ನು ನಿನಗೆ ಕೊಡ್ತೀನಿ ಅಂತ ಆಸೆ ಹುಟ್ಟಿಸ್ತಾನೆ. ಆದರೂ ಕೂಡ ಈತ ಒಪ್ಪೋದಿಲ್ಲ. ಇಲ್ಲ, ನಾವು ಮೈಸೂರಿನವರು ಮಿತ್ರರು, ನಾವು ಅವರು ಮಿತ್ರರು ಆದಾಗ ನೀನು ಅವರ ಶತ್ರು ಅಂದರೆ ನೀನು ನಮಗೆ ಶತ್ರು, ನಿನಗೆ ನಾವು ಸೈನಿಕ ಸಹಾಯ ಕೊಟ್ಟರೆ ಅಥವಾ ಆ ಪಲ್ಲಕ್ಕಿ ಆಳುಗಳನ್ನು ಕಳಿಸಿದರೆ ಅವರ ಕೋಪಕ್ಕೆ ನಾವು ಗುರಿಯಾಗಬೇಕಾಗತ್ತೆ ಅಂತ ಹೇಳಿ ತಿರಸ್ಕರಿಸ್ತಾನೆ. ತಿರಸ್ಕರಿಸಿದಾಗ ಆತನಿಗೆ ಅವಮಾನ ಆಗುತ್ತೆ. ರಿಫ್ಯೂಸ್ ಮಾಡೋದು ಇವನು ಚಿಕ್ಕನಾಯಕನಹಳ್ಳಿ ದೊರೆ ತಿರಸ್ಕರಿಸ್ತಾನೆ. ಅವಾಗ ಅವನು ಅವಮಾನಗೊಂಡನಾಗಿ ವಾಪಸ್ಸು ಬಿಜಾಪುರಕ್ಕೆ ಹೋಗ್ತಾನೆ. ಬಿಜಾಪುರಕ್ಕೆ ಹೋಗಿ ಅಲ್ಲಿ ಮತ್ತೆ ದೊಡ್ಡ ಸೈನ್ಯ ಕಟ್ತಾನೆ. ದೊಡ್ಡ ಸೈನ್ಯ ಕಟ್ಕೊಂಡು ತಿರ್ಗಾ ವಾಪಸ್ ಬರ್ತಾನೆ. ಮೈಸೂರಿನ ಮೇಲೆ ಯುದ್ಧ ಮಾಡಬೇಕು ಅಂತೇಳಿ ತಿರ್ಗಾ ವಾಪಸ್ ಬಂದು ದಾರಿಯಲ್ಲಿ ಸಿಕ್ಕಿದಂಥ ಇವ್ರ ಮೇಲೆ ಯುದ್ಧ ಮಾಡ್ತಾನೆ. ಹಿಂದೆ ಅವಮಾನಿತನಾಗಿದ್ದಲ್ಲ, ಪಲ್ಲಕ್ಕಿ ಕೊಡಲ್ಲ ಅಂತೇಳಿ ಇವ್ರ ಮೇಲೆ ಯುದ್ಧ ಮಾಡಿ ಇವರನ್ನ ಸೋಲಿಸಿಬಿಡ್ತಾನೆ. ಹಾಗಲವಾಡಿ ನಾಯಕರನ್ನ ಸೋಲಿಸಿದಾಗ ಸೋಲು ಒಪ್ಕೊಂಡಂತಹ ಹಾಗಲವಾಡಿ ನಾಯಕ ಸಂಧಿಗೆ ಹೋಗ್ತಾನೆ. ಸಂಧಿಗೆ ರಾಜಸ್ಥಾನಕ್ಕೆ ಹೋದಾಗ ಅವನು ಕಂಡೀಷನ್ ಆಗ್ತಾನೆ, ನಿನ್ನ ರಾಜ್ಯದ 2/3 ಭಾಗವನ್ನು ನನಗೆ ಬಿಟ್ಕೊಡು, ನೀನು ಇಲ್ಲಿಂದ ಖಾಲಿ ಮಾಡು ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಅನಿವಾರ್ಯವಾಗಿ ಒಪ್ಕೋಬೇಕಾಗುತ್ತೆ. ಒಪ್ಪಿಕೊಂಡು ಈ ಭಾಗವನ್ನು ಅವನಿಗೆ ಬಿಟ್ಕೊಟ್ಟು ವಿಜಾಪುರ ಸುಲ್ತಾನಿಗೆ ಅಳಿದುಳಿದಂಥ ಸೈನ್ಯ ಸಂಪತ್ತುಗಳನ್ನು ತಗೊಂಡು ಹಾಗಲವಾಡಿಗೆ ಇವನು ಬರ್ತಾನೆ. ಹಾಗಲವಾಡಿನ ಅಷ್ಟೊತ್ತಿಗಾಗಲೇ ಗೆದ್ದುಕೊಂಡು ಅಲ್ಲಿ ಕೋಟೆ ಕೊತ್ತಲೆಗಳನ್ನು ನಿರ್ಮಾಣ ಮಾಡಿರ್ತಾನೆ ಭೈರಪ್ಪ ನಾಯಕ. ಅಲ್ಲಿಗೆ ಬಂದು ಆಳ್ವಿಕೆಯನ್ನು ಶುರು ಮಾಡ್ತಾನೆ. ಆ ರೀತಿ ತೀರ್ಥಪುರದಿಂದ ಇಲ್ಲಿಗೆ ಶಿಫ್ಟ್ ಆಯಿತು ರಾಜಧಾನಿ. ಚಿಕ್ಕನಾಗನಿಂದ ಈ ಸ್ಥಳವನ್ನು ತಗೊಂಡು ಇಲ್ಲಿ ಕಟ್ಟಿ ಭೈರಪ್ಪ ನಾಯಕ ರಾಜ ಆಗಿ ಆಳ್ವಿಕೆ ಮಾಡ್ತಾನೆ. ಮುದಿಯಪ್ಪ ನಾಯಕನ ಕಾಲದಲ್ಲಿ ಈ ಒಂದು ದುರ್ಘಟನೆ ನಡೆದು ಬಿಜಾಪುರದ ಸುಲ್ತಾನನಿಗೆ ಇದನ್ನು ಬಿಟ್ಟುಕೊಟ್ಟು ಹಾಗಲವಾಡಿಗೆ ಅವನು ಶಿಫ್ಟ್ ಆಗಬೇಕಾಗುತ್ತೆ. ಆವಾಗ ಶಾಶ್ವತವಾಗಿ ಹಾಗಲವಾಡಿ ನಾಯಕರ ರಾಜಧಾನಿ ಹಾಗಲವಾಡಿ ಆಗುತ್ತೆ. ಹಾಗಲವಾಡಿಯಲ್ಲಿ ಇದ್ದಂಥ ಕೋಟೆ ಕೊತ್ತಲೆಗಳನ್ನು ಸರಿಪಡಿಸಿಕೊಂಡು ಅಲ್ಲೇ ಆಳ್ವಿಕೆ ಶುರು ಮಾಡಿ ಅಲ್ಲಿಂದ ತುಮಕೂರು, ತುರುವೇಕೆರೆ, ಹೊನ್ನವಳ್ಳಿ, ನೊಣವಿನಕೆರೆ ಮುಂತಾದಂಥ ಪ್ರದೇಶಗಳ ಮೇಲೆ ದಂಡಯಾತ್ರೆ ಮಾಡಿ ಅವನು ಅದನ್ನು ಗೆದ್ದು ರಾಜ್ಯ ವಿಸ್ತಾರ ಮಾಡಿ ಅಲ್ಲಿ ಆಳ್ವಿಕೆ ನಡೆಸ್ತಾರೆ. ಆನಂತರ 5-6 ಜನ ದೊರೆಗಳಲ್ಲಿ ಬರ್ತಾರೆ. ನಾವು ಹಾಗಲವಾಡಿನಲ್ಲಿ ಮತ್ತೆ ಮುಂದುವರಿಸ್ತಾರೆ. ಹಾಗಲವಾಡಿ ನಾವಿಲ್ಲಿ ನೋಡ್ತಾ ಇರೋದು ಅಂಜೂರದ ಮರ. ನೋಡಿ, ಎಲೆಗಳು ಎಷ್ಟು ದೊಡ್ಡದಾಗಿದೆ ಅಂದರೆ ಹಳ್ಳಿ ಕಡೆ ಇದನ್ನ ಊಟಕ್ಕೆ ಬಳಸ್ತಾರೆ. ಇದು ನಾವು ಆ ದೇವಸ್ಥಾನದಲ್ಲಿ ತಿಳ್ಕೊಂಡಿದ್ವಲ್ಲ, ಈ ಸಿಂಬಲ್ಸ್ ಏನು ಸೂಚಿಸುತ್ತೆ ಅಂದರೆ ಈ ದೇವಾಲಯ ಯಾವ ಲಗ್ನದಲ್ಲಿ ಕಟ್ಟಿರೋದು ಅಂತ ಸೂಚಿಸುತ್ತೆ. ಸೊ ಈ ದೇವಾಲಯ ಕಟಕ ಲಗ್ನದಲ್ಲಿ ಕಟ್ಟಿರೋದು. ಸೊ ಈ ದೇವಾಲಯ ಯಾವ ದೇವ್ರದ್ದು ಅಂತ ನೋಡೋಣ. ಇದು ಯಾವ ದೇವಸ್ಥಾನ? ಇದು ಇತ್ತೀಚೆಗೆ ನಮ್ಮ ವಂಶಸ್ಥರದು ಮೊದಲಿಂದ ಇತ್ತಂತೆ. ಆ ದೇವಸ್ಥಾನ ಹಾಳಾಗಿ ಹೋಗಿತ್ತು. ಇತ್ತೀಚೆಗೆ ಇದನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಒಂದು ಸಿದ್ದೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿ ಒಳಗಡೆ. ಹೌದು, ಇದು ಶ್ರೀಗಂಧದ ಮರ. ಸಂಖ್ಯೆ ಇಲ್ಲ. ಓ, ಎಲೆನೇ ಚೇಂಜ್ ಆಗ್ಬಿಟ್ಟೈತೆ. ಇಲ್ಲಿ ಎಷ್ಟೊಂದು ನಾಗರ ಕಲ್ಲಿದೆ ನೋಡಿ. ಅಭಿಷೇಕ ಮಾಡಿ ಅಭಿಷೇಕದ ತೀರ್ಥ ನೀರು ಎಲ್ಲ ಆಚೆ ಬರೋದಿದೆ. ದೇವಸ್ಥಾನದ ಹಿಂಭಾಗದಲ್ಲಿ ಇದೊಂದು ದೇವಾಲಯ. ಇದನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. ಇಷ್ಟೋ ತನಕ ನಾವು ರಾಮೇಶ್ವರ ಅಂದರೆ ಶಿವನ ದರ್ಶನ ಮಾಡಿದ್ವಿ. ಶಿವ ಇದ್ಮೇಲೆ ಪಾರ್ವತಿ ಇರಲೇಬೇಕಲ್ಲ. ಸೊ ಇದು ಪಾರ್ವತಿ ದೇವಿ ದೇವಸ್ಥಾನ. ನೋಡಿ, ಕಾಲಿಡ್ತಿದ್ದಂಗೆ ಆ ಬಾಗಿಲಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆಗಳನ್ನ ಕೆತ್ತಿದ್ದಾರೆ. ಪಾರ್ವತಿ ಪ್ರಸನ್ನ ರಾಮೇಶ್ವರ ಅಂದರೆ
ಇಲ್ಲಿ ನಾವು ನೋಡ್ತಾ ಇರೋದು ದೇವಾಲಯದಲ್ಲಿರುವ ಕೆತ್ತನೆಗಳು. ಇದು ಬ್ರಹ್ಮ, ಇದು ಹಯಗ್ರೀವ, ಇದು ಚಂಡಿಕೇಶ್ವರ. ಚಂಡಿಕೇಶ್ವರ. ಪ್ರತಿಯೊಂದು ದೇವಸ್ಥಾನ, ಈಶ್ವರನ ದೇವಸ್ಥಾನದಲ್ಲೂ ಪಾರ್ವತಿ ದೇವಸ್ಥಾನದಲ್ಲೂ ಇದನ್ನು ಫಸ್ಟು ಪೂಜೆ ಮಾಡಿದ್ಮೇಲೆ ಅನಂತರ ಮಿಕ್ಕಿದ ಪೂಜೆ ಮಾಡೋದು. ಇದು ಚಂಡಿಕೇಶ್ವರ, ಇದು ಶಿಲಾಬಾಯಿ, ಇದು ಯುದ್ಧ ಮಾಡ್ತಾ ಇರೋ ಕಟ್ಟಿ ವರ್ಷ. ಈ ಕಲರ್ ಚೂರು ಹೋದ್ರೆ ಓದಿವಿ. ಕಡ್ಡಿ ಜೇನು ಅಥವಾ ಕೋಲ್ ಜೇನು ಅಂತ ಕರಿತೀವಿ. ಇದು ಈ ಜೇನು ತುಪ್ಪ ಅಂದರೆ ಇದು ಔಷಧಿ ಬಳಕೆಯಲ್ಲಿ ಭಾಳ ವಿಶೇಷವಾದ ಸ್ಥಾನ ಹೊಂದಿದೆ. ಇದು ಭಾಳ ಚೆನ್ನಾಗಿರುತ್ತೆ ರುಚಿಯಾಗಿ. ಕೋಲ್ ಜೇನು ಅಂತ ಕರಿತೀವಿ ಆಡು ಭಾಷೆಯಲ್ಲಿ, ಕಡ್ಡಿ ಜೇನು ಅಂತಲೂ ಕರಿತೀವಿ ಇದನ್ನು. ಆಯುರ್ವೇದದಲ್ಲಿ ಹೆಲ್ಪ್ ಆಗುತ್ತೆ. ಔಷಧಿಗೆ ಭಾಳ ಉತ್ತಮವಾದ ತುಪ್ಪ, ಜೇನುತುಪ್ಪ. ಜೇನಲ್ಲಿ ತುಂಬ ವಿಧ ಇದೆ. ಅಂದರೆ ಇದು ಕಚ್ಚಲ್ಲ ಜಾಸ್ತಿ ಮನುಷ್ಯನ, ಕಚ್ಚಲ್ಲ. ಇದರಲ್ಲಿ ಇದು ಕಡ್ಡಿ ಜೇನು ಅಂತೀವಿ, ಕೋಲ್ ಜೇನು ಅಂತೀವಿ, ನಸುರು ಜೇನು ಅಂತೀವಿ, ಮತ್ತು ಹೆಜ್ಜೇನು. ನಸುರು ಜೇನು ಅಂದರೆ ಸಣ್ಣ ಗುಂಗುರ ಇದ್ದಂಗೆ ಇರುತ್ತೆ. ಅದಕ್ಕೆ ಅಷ್ಟು ಸಂದಿ ಸಿಕ್ಕಿದ್ರೆ ಸಾಕು, ಆ ಪೈಪ್ ಸಿಕ್ಕಿದ್ರೆ ಸಾಕು. ನೋಡಿ ಅಲ್ಲಿದೆ ನಸುರು ಜೇನು, ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ ನೋಡಿ. ಇದು ನಸುರು ಜೇನು ಅಂತೀವಿ. ಇದ್ರ ತುಪ್ಪ ಕ್ವಾಂಟಿಟಿ ತುಂಬ ಕಡಿಮೆ. ಇದು ಜೇನು. ಇದು ಒಳಗಡೆ ತುಂಬ ಚಿಕ್ಕ ಜಾಗದಲ್ಲೇ ಜೇನು ಕಟ್ಟುತ್ತೆ ಹೊಟ್ಟಿಗಳನ್ನ. ತುಪ್ಪ ಹುಳಿ ಮಿಶ್ರಿತವಾಗಿರುತ್ತೆ. ಔಷಧಿಗೆ ನಂಬರ್ 1 ಅಗ್ರಗಣ್ಯ ಮೆಡಿಕೇಟೆಡ್ ಪರ್ಪಸ್ ಇದು ತುಪ್ಪ. ಆಮೇಲೆ ಕಾಸ್ಟ್ಲಿ ಜೇನು, ತುಂಬ ಕಾಸ್ಟ್ಲಿ ಜೇನು ಇದು. ಅದರೊಳಗೆ ನಾವು ತೆಗಿಬೇಕು ಅಂದ್ರೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ನಾವು. ಈ ಪೈಪ್ಗಳಿಗೆಲ್ಲ ಇದು ಆಗಿನ ಕಾಲದ್ದು. ಮಹಾಶಿವರಾತ್ರಿ ದಿವಸ ಪಾರ್ವತಿ ಪರಮೇಶ್ವರದ್ದು ಉಯ್ಯಾಲೆ. ಇದ್ರ ಉತ್ಸವ ಶಿವರಾತ್ರಿ ದಿನ. ಒಂದರ್ಗಾಮ ಬ್ರಾಹ್ಮಣ ನೋಡಿ, ಇದು ಒಂದಲ್ಲ. ನೀವು ಲವಂಗ ತಿನ್ನಂಗೆ ಆಗುತ್ತೆ ನೋಡಿ. ಇದ್ರಲ್ಲಿ ಲವಂಗ ಬೆಳೆ. ಇದು ಲವಂಗ ತುಳಸಿ ಅಂತೇಳಿ ವೆರೈಟಿ ತುಳಸಿ ತಳಿ. ಇದು ಹಲ್ಲು ನೋವಿಗೆ ಬಹಳ ಪರಿಣಾಮಕಾರಿ. ಇದು ಲವಂಗ ತರನೇ. ನೀವು ಲವಂಗ ತಿನ್ನಂಗೆ ಆಗುತ್ತೆ ನೋಡಿ. ಇದು ಲವಂಗ ತುಳಸಿ. ಇದು ಕೃಷ್ಣ ತುಳಸಿ, ಶ್ರೀ ತುಳಸಿ ತರ. ಇದು ಲವಂಗ ತುಳಸಿ. ಅದೆಲ್ಲ ಒಂದಲ್ಗ. ಸೊ ಆ ತುಳಸಿ ತಿಂದರೆ ಲವಂಗದ ಥರನೇ ಇದೆ. ಸಸಿ ಇದೆಯಾ ಲವಂಗ ತುಳಸಿದು? ಬೀಜ ಇದೆಯಾ? ಇಲ್ಲ ಹೇಳಬೇಡಿ. ಬೀಜ ಇನ್ನು ಈಗ ಬರೀತಾ ಇದೆ. ನಾನು ಸಂಗ್ರಹ ಮಾಡ್ತೀನಿ, ಬನ್ನಿ ನಾವು ಕೊಡ್ತೀನಿ. ಕಿತ್ಕೋಬೋದಾ? ಸೊ ನಾವಿವತ್ತು ಹಾಗಲವಾಡಿ ಸಂಸ್ಥಾನದ ಇತಿಹಾಸವನ್ನು ತಿಳ್ಕೊಂಡ್ವಿ. ಅವರು ಆಳ್ದಂಥ ಅರಮನೆ, ಬುರ್ಜು, ಬತೇರಿ ಇವತ್ತನ್ನು ನಾವು ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡೋಣ. ಹಾಗೆ ಈ ದೇವಸ್ಥಾನದಲ್ಲಿ ಎಷ್ಟೋ ಔಷಧಿ ಗುಣವುಳ್ಳ ಸಸ್ಯಗಳನ್ನ ನೋಡಿದ್ವಿ. ಹಾಗೆ ಜೇನು ಬಗ್ಗೆ ತಿಳ್ಕೊಂಡ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೊಂದು ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಅದು ನಮಗೆ ತುಂಬಾ ದೊಡ್ಡ ಹೆಲ್ಪ್ ಆಗುತ್ತೆ. ಅಪ್ಕಮಿಂಗ್ ವೀಡಿಯೋಸ್ನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.